ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ಮಧ್ಯಪ್ರಾಚ್ಯ ದೇಶವಾದ ಇರಾನ್ ನಲ್ಲಿ ಯುದ್ಧದ ಕಾರ್ಮೋಡ ಶುರುವಾಗಿದೆ. ಜೊತೆಗೆ ಗಲ್ಫ್ ಕಂಟ್ರಿಗಳು ಉಳಿದ ದೇಶಗಳಲ್ಲೂ ಕೂಡ ಒಂದು ಯುದ್ಧದ ಪರಿಸ್ಥಿತಿ ಇದೆ. ಪ್ರಮುಖವಾಗಿ ಇಸ್ರೇಲ್ ಮತ್ತು ಅಮೆರಿಕ ಸೇರ್ಕೊಂಡು ಇರಾನ್ ಮೇಲೆ ದಾಳಿ ನಡೆಸಿ ಅಲ್ಲಿನ ಪರಮೋಚ್ಚ ನಾಯಕರಾದ ಅಯತೊಲ್ಲಾ ಖಮೇನಿ ಅವರನ್ನ ನಿರ್ಮೂಲನೆ ಮಾಡಿದೆ ಅಂತ ಹೇಳ್ಕೊಳ್ತಾ ಇದೆ ಮತ್ತು ಇದರ ಸುದ್ದಿಯನ್ನು ಖಚಿತಪಡಿಸಿಕೊಳ್ಳಲಾಗಿದೆ. ಜೊತೆಗೆ ಈ ಪ್ರತಿ ದಾಳಿಯಾಗಿ ನಿನ್ನೆ ಇರಾನ್ ಕೂಡ ಸಮೀಪದ ಅವರ ಅಕ್ಕಪಕ್ಕದ ದೇಶಗಳಿಗೂ ಕೂಡ ದಾಳಿ ಮಾಡಿದೆ. ಇದರಲ್ಲಿ ಪ್ರಮುಖವಾಗಿ ದುಬೈ, ಕತಾರ್ನಂತ ದೇಶಗಳಿಗೂ, ಸೌದಿ ಅರೇಬಿಯಾದಂತ ದೇಶಗಳಿಗೂ ದಾಳಿಯಾಗಿದೆ. ಈ ಒಂದು ಯುದ್ಧದ ಕಾರ್ಮೋಡ ನಮ್ಮ ಒಟ್ಟು ವ್ಯವಸ್ಥೆ, ಜಾಗತಿಕ ರಾಜಕೀಯ ಮತ್ತು ಇನ್ನಿತರ ವ್ಯವಸ್ಥೆಗಳ ಮೇಲೆ ಹಾನಿಯನ್ನ ಮಾಡ್ತಾ ಇದೆ ಮತ್ತು ಈ ಬಗ್ಗೆ ನಮ್ಮ ಈ ಒಂದು ವಿಡಿಯೋದಲ್ಲಿ ಚರ್ಚೆ ನಡೆಸೋಣ. ನಮ್ಮ ಜೊತೆಗೆ ದ ಫೆಡರಲ್ ನ ಕನ್ಸಲ್ಟಿಂಗ್ ಎಡಿಟರ್ ಆಗಿರುವಂತಹ ದಕ್ಷಿಣಾಮೂರ್ತಿ ಸರ್ ಅವರಿದ್ದಾರೆ. ದಕ್ಷಿಣಾಮೂರ್ತಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ದಕ್ಷಿಣಾಮೂರ್ತಿ ಅವರಿಗೆ ನಾನು ಮೊದಲಾಗಿ ಕೇಳೋದಾದ್ರೆ, ಈ ಒಂದು ಅಮೆರಿಕ ಮತ್ತು ಈ ಇಸ್ರೇಲ್ ಜತೆಯಾಗಿ ಗೆಳೆತನ ಮಾಡಿಕೊಂಡು ಇರಾನ್ ಮೇಲೆ ಅದು ಯಾವುದೇ ಅಂದ್ರೆ ಒಂದು ಮುನ್ಸೂಚನೆ ಇಲ್ಲದೆ ಅಥವಾ ಯಾವುದೇ ಒಂದು ಪ್ರಚೋದನೆ ಇಲ್ಲದೆ ಏಕಾಏಕಿ ದಾಳಿ ಮಾಡಿ ಒಂದು ಪ್ರಭುತ್ವ ದೇಶದ ನಾಯಕನನ್ನ ನಿರ್ಮೂಲನೆ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಅದನ್ನ ಪ್ರಕಟ ಮಾಡಿಕೊಂಡು ಸಂಭ್ರಮಿಸೋದಿದೆಯಲ್ಲ ಸರ್, ಇದು ಒಟ್ಟು ಜಾಗತಿಕ ಈ ರಾಜಕೀಯ ಮತ್ತು ಶಾಂತಿಯ ವಿಷಯಕ್ಕೆ ಬಂದಾಗ ಯಾವ ರೀತಿ ವಿಡಂಬನೆ ಅಂತ ಅನಿಸಲ್ವ ಸರ್ ಅದು? ಅಂದ್ರೆ ಈ ಇಸ್ರೇಲ್ ಮತ್ತೆ ಅಮೆರಿಕ ಇಬ್ರು ಸೇರಿ ಇರಾನ್ ನ ಟಾರ್ಗೆಟ್ ಮಾಡಿರೋದು ಮತ್ತೆ ಆಯತೊಲ್ಲಾ ಖಮೇನಿ ಅವ್ರನ್ನ ಅಸಾಸಿನೇಟ್ ಮಾಡಿರೋದು, ಅವರು ಎಲ್ಲ ಯೋಚನೆ ಎಲ್ಲ ತುಂಬಾ ಒಳ್ಳೆ ಪ್ಲಾನಿಂಗ್ ಮಾಡಿದ್ದಾರೆ. ಆದ್ರೆ ಮಾಡಕ್ ಮುಂಚೆ ಏನೋ ಮಾತುಕತೆ ನಡ್ಸೋಣ ಅಂತ ಹೇಳಿ ಒಂದ್ ತರದ ವಾತಾವರಣ ಸೃಷ್ಟಿ ಮಾಡಿ ಇರಾನ್ ಅಲ್ಲಿ ಇರೋ ಅವ್ರಿಗೂ ಒಂಥರ ಅದನ್ನ ಮಿಸ್ಲೀಡ್ ಮಾಡೋ ತರ ಆಗುತ್ತೆ. ಯಾಕಂದ್ರೆ ಇವರು ಡಿಮ್ಯಾಂಡ್ ಇದೆಯಲ್ಲ, ಅಮೆರಿಕ ಮತ್ತೆ ಇಸ್ರೇಲ್ ಡಿಮ್ಯಾಂಡ್ ಏನಂದ್ರೆ ಇರಾನ್ ನ್ಯೂಕ್ಲಿಯರ್ ಅವರ ಅಣುಶಕ್ತಿಯನ್ನು ನಿಲ್ಲಿಸಬೇಕು, ಪ್ರೋಗ್ರಾಮ್ ನ ನಿಲ್ಲಿಸಬೇಕು. ಎರಡನೇದು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತ ಏನ್ ಕರೀತಾರೆ, ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತ ಕರೀತಾರೆ. ಅದು ಇರಾನ್, ಅದರಿಂದ ಇರಾನ್ ಬಹಳ ಶಕ್ತಿವಂತ ದೇಶ ಅಂತ ಕೂಡ ನಾವು ಕರಿಬಹುದು. ಸೊ ಇಸ್ರೇಲ್ ಅಮೆರಿಕ ಎರಡು ಸೇರಿ ಇದು ಎರಡನ್ನಾನು ಅವರು ಈ ಪ್ರೋಗ್ರಾಮ್ ನ ನಿಲ್ಲಿಸಬೇಕು ಅಂತ ಮೇನ್ ಡಿಮ್ಯಾಂಡ್ ಅವ್ರದ್ದು. ಮತ್ತೆ ಇದರಲ್ಲಿ ಏನಂದ್ರೆ ಇದು ಇವತ್ತು ನೆನ್ನೆ ಆಗಿರೋದಲ್ಲ, ಇದು ಒಂದು ಲಾಸ್ಟ್ 20 ವರ್ಷದ ಮೇಲಿಂದ ನಡೀತಿರೋ ಒಂದು ದಬ್ಬಾಳಿಕೆ ಇರಾನ್ ಮೇಲೆ. ಯಾಕಂದ್ರೆ ಇರಾನು ಈ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮಾತ್ರ, ಇನ್ಫ್ಯಾಕ್ಟ್ ಒಂದೇ ದೇಶ ಇಸ್ರೇಲ್ ನ ಇನ್ನ ಫುಲ್ ರೆಕಗ್ನೈಸ್ ಮಾಡಿಲ್ಲ ಅವರು. ಅಂದ್ರೆ ಇಸ್ರೇಲು ಉಳಿಬೇಕಾ ಅಂತ ಪ್ರಶ್ನೆ ಯಾವತ್ತೂ ಅವರು ಕೇಳೋ ಪ್ರಶ್ನೆ ಅದು. ಸೊ ಇಸ್ರೇಲ್ಗೆ ಈ ಆಯತೊಲ್ಲಾ ಖಮೇನಿ ಅಂದ್ರೆ ಈ ಇಸ್ಲಾಮಿಕ್ ಗವರ್ಮೆಂಟ್ ಅಂತ ಏನ್ ಕರೀತಾರೆ, ಇಸ್ಲಾಮಿಯ ಗವರ್ಮೆಂಟ್, ಅದು ಬಹಳ ಒಂಥರ ಅವ್ರದ್ದು ಯಾವಾಗ್ಲೂ ಅದೊಂಥರ ಥ್ರೆಟ್ ಅಂತ ಅನ್ನಿಸ್ಕೊಂಡಿದ್ರು. ಅದು ಇಸ್ರೇಲ್ ವಿಷಯ ಅದು. ಆದ್ರೆ ನೀವು ಅಮೆರಿಕ ನೋಡಿದ್ರೆ, ಅಮೆರಿಕಾನು ಇರಾನ್ 1979 ಅಂದ್ರೆ ಎಷ್ಟು ವರ್ಷ ಆಯ್ತು, 46 ವರ್ಷ ಆಯ್ತು ಅವರಿಬ್ರು. ಅಂದ್ರೆ 80ರಲ್ಲಿ ಅವರು ಸಂಬಂಧ ಕಟ್ಟಾಯ್ತು. ಯಾಕಂದ್ರೆ ಅವಾಗ ಶಾ ಆಫ್ ಇರಾನ್ ಇದ್ರು, ಮತ್ತೆ ಆಂಟಿ ರೆವಲ್ಯೂಷನ್ ಆದಾಗ ಇಟ್ ವಾಸ್ ಆಲ್ಸೋ ಅಗೇನ್ಸ್ಟ್ ಅಮೆರಿಕ. ಸೊ ಅಮೆರಿಕಾಗೂ ಮತ್ತೆ ಇರಾನ್ಗೆ ಸಂಬಂಧ, ಇದು ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ ಅಂತ ಹೇಳ್ತೀವಲ್ವಾ, ಅದಿಲ್ಲ ಅದು. ಸೊ ಅಂಡ್ ಇರಾನ್ ಹ್ಯಾಸ್ ನೆವರ್, ಅಂದ್ರೆ ಅಮೆರಿಕನ ಎದುರಿಸಿ ಯಾವತ್ತೂ ಮಾತಾಡಿಲ್ಲ ಅವರು. ಅಂದ್ರೆ ಮಾತಾಡಿರ್ಬೋದು, ಬಟ್ ಅವ್ರ ಥ್ರೆಟ್ ಇಲ್ಲ ಅವ್ರಿಗೆ. ಅವ್ರ ರಿಯಲ್ ಥ್ರೆಟ್ ಇರೋದು ಇಸ್ರೇಲ್. ಬಟ್ ಇದರಲ್ಲಿ ಏನಂದ್ರೆ ಅಮೆರಿಕಾಗೂ ಇಸ್ರೇಲ್, ಎಸ್ಪೆಷಲಿ ಬೆಂಜಮಿನ್ ನೆತನ್ಯಾಹು ಅವರು ಪ್ರಧಾನಮಂತ್ರಿ, ಇಸ್ರೇಲಿ ಪ್ರಧಾನಮಂತ್ರಿ, ಮತ್ತೆ ಅಮೆರಿಕ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್, ಅವರಿಬ್ರಲ್ಲಿ ಅವರಿಬ್ರು ತುಂಬಾ ಪರ್ಸನಲ್ ಫ್ರೆಂಡ್ಶಿಪ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು, ಅದೊಂದು. ಮತ್ತೆ US ಮತ್ತೆ ಅಮೆರಿಕ ಮತ್ತೆ ಇಸ್ರೇಲ್ ಫ್ರೆಂಡ್ಶಿಪ್ ಕೂಡ ತುಂಬಾ ಕ್ಲೋಸ್ ರಿಲೇಶನ್ಶಿಪ್. ಸೊ ಅಮೆರಿಕ ಏನ್ ಮಾಡಿದೆ ಇವಾಗಂದ್ರೆ, ಇಸ್ರೇಲ್ ಪ್ರಾಬ್ಲಮ್ ನ ಅಮೆರಿಕ ಅವ್ರ ಕೈನಲ್ಲಿ ತಗೊಂಡು ಇದನ್ನ ನಿರ್ವಹಿಸಿದೆ. ಬೇಸಿಕ್ಲಿ ಅಟ್ಲೀಸ್ಟ್ ಇಟ್ ಹಸ್ ಅಟೆಂಪ್ಟೆಡ್ ಟು ಸೆಟಲ್ ದ ಪ್ರಾಬ್ಲಮ್. ಸೊ ಅಮೆರಿಕ ಇಸ್ರೇಲ್ ಒಟ್ಟುಗೂಡಿ ಇರಾನ್ನ ಹೇಗಾದ್ರೂ ಮಾಡಿ ಅವ್ರನ್ನ ಕಂಟ್ರೋಲ್ ಮಾಡಬೇಕು, ಡಿಫೀಟ್ ಮಾಡಬೇಕು. ಮತ್ತೆ ಅವ್ರ ನಿಲುವಿದೆಯಲ್ಲ, ಆಂಟಿ ಇಸ್ರೇಲ್ ನಿಲುವಿದೆಯಲ್ಲ, ಅದನ್ನ ಹೊಡಿಬೇಕಂತ ಇರೋದೇ ಅವ್ರ ಮೇನ್ ಕಾರಣ, ಇಷ್ಟ ಆಗಿರೋದು.
ಮತ್ತೆ ಡೊನಾಲ್ಡ್ ಟ್ರಂಪ್ ಎಲ್ರಿಗೂ ಗೊತ್ತಿರೋ ಹಾಗೆ ಅವರು ಯಾರನ್ನೂ ಕೇರ್ ಮಾಡಲ್ಲ, ಯಾವ ವಿಶ್ವಸಂಸ್ಥೆನೂ ಕೇರ್ ಮಾಡಿಲ್ಲ, ಏನು ಮಾಡಿಲ್ಲ ಅವರು. ಸೊ ಅಂತ ಅವರು ಅವ್ರಿಗೆ ಮನ್ಸಲ್ಲಿ ಏನ್ ಅನ್ನಿಸ್ತೋ ಅದ್ ಮಾಡೋ ತರ ಪ್ರೆಸಿಡೆಂಟ್ ಅವ್ರು ನೋಡ್ತಾ ಇದೀವಿ. ಲಾಸ್ಟ್ ಒಂದು ವರ್ಷದಿಂದ ನೋಡ್ತಾ ಇದೀವಿ, ಎಸ್ಪೆಷಲಿ ಅವರು ಸೆಕೆಂಡ್ ಟರ್ಮ್ ಅಲ್ಲಿ. ಸೊ ಅವ್ರು ಅದೇ ತರ ಅವ್ರು ಏನ್ ಮಾಡಿದ್ದಾರೆ, ಅವ್ರಿಗೆ ಹೇಗ್ ಅನ್ನಿಸ್ತೋ ಅವ್ರು ಮಾಡಿ, ಅವ್ರು ವಿತೌಟ್ ಎನಿ ಪ್ರೊವೊಕೇಶನ್, ವಿತೌಟ್ ಎನಿ ಇದು ದೇವ್ ಅಟ್ಯಾಕ್ಟ್ ಇರಾನ್. ಈಗ ದಕ್ಷಿಣಾಮೂರ್ತಿ ಅವರು, ಈಗ ಒಂದು ಮೂಲ ಪ್ರಶ್ನೆ ಬರುತ್ತೆ, ಯಾವತ್ತೂ ಒಂದು ಜಾಗತಿಕ ಯುದ್ಧ ಅಥವಾ ಮಿಲಿಟರಿ ಸಂಘರ್ಷ ಆದಾಗ ನೀವು ಆಲ್ರೆಡಿ ಹೇಳಿದಂಗೆ ವಿಶ್ವಸಂಸ್ಥೆ ಜೊತೆಗೆ ಸಾಕಷ್ಟು ಒಪ್ಪಂದಗಳು, ಬೇರೆ ಬೇರೆ ಒಪ್ಪಂದಗಳಿದೆ, ಶಾಂತಿ ಒಪ್ಪಂದಗಳು ಸಾಕಷ್ಟು ಇದಾವೆ. ಈಗ ಅಮೆರಿಕ ಇಸ್ರೇಲ್ ಸಮಸ್ಯೆಯನ್ನ ತನ್ನ ಸಮಸ್ಯೆಯನ್ನ ಅಂತ ಅನ್ಕೊಂಡು ಇಸ್ರೇಲ್ನ ಪ್ರಧಾನಿ ನೆತನ್ಯಾಹುವನ್ನ ಅತಿಯಾದ ಓಲೈಕೆ ಮಾಡುವ ಮೂಲಕ ಇಡೀ ಒಂದು ವ್ಯವಸ್ಥೆಯನ್ನ ಅವರು, ಅಂದ್ರೆ ಆ ಒಂದು ಶಾಂತಿಯ ವ್ಯವಸ್ಥೆಯನ್ನ ಮೀರಿದಂಗೆ ಅನ್ಸೋದಿಲ್ಲ ಇವ್ರೆ? ಅಂದ್ರೆ ನೀವು ಅಮೆರಿಕ ತಗೊಂಡ್ರೆ ಅವರು ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ 5 ದೇಶಗಳಿವೆ. ಆ 5 ದೇಶಗಳಲ್ಲಿ ಏನಾದ್ರೂ ಒಂದು ಪ್ರಪೋಸಲ್ ಬಂದ್ರೆ, ಒಂದು ಡಿಸಿಷನ್ ತಗೋಬೇಕಂದ್ರೆ 5 ದೇಶಗಳು ಅದನ್ನ ಒಪ್ಪಿಗೆ ಕೊಡಬೇಕು. ಸೊ ಅದರಲ್ಲಿ ಈವನ್ ಒಂದ್ ದೇಶ ಒಪ್ಪಿಗೆ ಕೊಟ್ಟಿಲ್ಲ ಅಂದ್ರೆ ಕೂಡ ಅದು ಆ ಡಿಸಿಷನ್ ನ ಕ್ಯಾರಿ ಔಟ್ ಮಾಡಕ್ಕಾಗಲ್ಲ. ಸೊ ಆ ಒಂದು ಪರಿಸ್ಥಿತಿನಲ್ಲಿ ಒಂದು 1950ರಿಂದ ಇವಾಗ ತನಕ, ಹಂಗಂದ್ರೆ ಲಾಸ್ಟ್ 75-76 ಇಯರ್ಸ್ ಯಾವ್ದಾದ್ರೂ ಈ ತರದ್ದು ಡಿಸಿಷನ್ ತಗೋಬೇಕು ಅಂತ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಬಂದಾಗ ಇಸ್ರೇಲ್ ಬಗ್ಗೆ, ಅಂದ್ರೆ ಇಸ್ರೇಲ್ ವಿರುದ್ಧ, ಇಸ್ರೇಲ್ ಅಲ್ಲಿ ಪ್ಯಾಲೆಸ್ಟೀನಿಯನ್ ವಿರುದ್ಧ ಏನಾದ್ರು ಅಲ್ಲಿ ದಾಳಿ ಮಾಡಿ ಆ ತರದ್ದು ಏನಾದ್ರು ಪ್ರಪೋಸಲ್, ಅಂದ್ರೆ ಅವರು ಡಿಸಿಷನ್ ತಗೋಬೇಕು ಅಂತ ಬಂದ್ರೆ ಯುನೈಟೆಡ್ ಸ್ಟೇಟ್ಸ್, ಅಮೆರಿಕ ಇದಾರಲ್ಲ, ಯಾವಾಗ್ಲೂ ಅದನ್ನ ಒಪ್ಪಿಗೆ ಕೊಟ್ಟಿಲ್ಲ. ಸೊ ಇದರಿಂದ ಏನಾಗಿದೆ, ವಿಶ್ವಸಂಸ್ಥೆಗೆ ಒಂಥರ ಆಕ್ಟ್ ಮಾಡಕ್ಕಾಗಿಲ್ಲ ಅವರು. ಯಾಕಂದ್ರೆ ಇವಾಗ ಈ ತರ ಒಂದು ಪರಿಸ್ಥಿತಿನಲ್ಲಿ ಒಂದೇ ಒಂದು ಸಂಸ್ಥೆ ಇದನ್ನ ತಡಿಯಕ್ಕಾಗತ್ತೆ, ಅದು ವಿಶ್ವಸಂಸ್ಥೆ. ಆ ವಿಶ್ವಸಂಸ್ಥೆ ಒಳಗೆ ಈ ನಿರ್ಧಾರ ತಗೊಳಕ್ ಆಗದೆ ಇದ್ದಾಗ ಬೇರೆ ಯಾರು ಏನು ಮಾಡಕ್ಕಾಗಲ್ಲ. ಅಂದ್ರೆ ಬೇರೆ ದೇಶಗಳು ಧೈರ್ಯ ಮಾಡಿ ಅಮೆರಿಕನ ಡೈರೆಕ್ಟ್ ಆಗಿ ಎದುರಿಸಿ ನಿಂತು ಇದನ್ನ ನಿಲ್ಲಿಸ್ಬೇಕು. ಆ ತರದ ಧೈರ್ಯ ಇವತ್ತಿನ ಪರಿಸ್ಥಿತಿನಲ್ಲಿ ಯಾರು ಇಲ್ಲ ಪ್ರಪಂಚದಲ್ಲಿ. ಅಮೆರಿಕ ಮತ್ತೆ ಇಸ್ರೇಲ್ ವಿರುದ್ಧ ನಿಂತು ಅಂದ್ರೆ ಇಸ್ರೇಲ್ಗಿಂತ ಅಮೆರಿಕ ವಿರುದ್ಧ ನಿಂತು ಅವ್ರ ಹತ್ರ ತಡಿಯಕ್ಕೆ ಯಾರ ಹತ್ರ ಧೈರ್ಯ ಇಲ್ಲ. ಮತ್ತೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ದೊಡ್ಡ ದೊಡ್ಡ ದೇಶಗಳಿವೆ, ಚೈನಾ ಇವೆ, ಯುರೋಪ್ ಇದೆ, ಎಲ್ಲ ದೊಡ್ಡ ದೇಶಗಳು, ಬ್ರಿಟನ್, ಜರ್ಮನಿ, ಫ್ರಾನ್ಸ್ ಮತ್ತೆ ಚೈನಾ. ಸೊ ಈ ತರ ದೊಡ್ಡ ದೊಡ್ಡ ದೇಶಗಳು, ಅವ್ರು ಪವರ್ಫುಲ್ ಕಂಟ್ರೀಸ್, ಅವ್ರವ್ರು ಇದರಲ್ಲಿ ಅವ್ರು ಪವರ್ಫುಲ್ ಅವರು. ಬಟ್ ಅವ್ರು ಕೂಡ ಏನು ಮಾಡಕ್ಕಾಗಿಲ್ಲ. ಇಂಡಿಯಾ ಕೂಡ ನೋಡಿ, ಇವಾಗ್ಲೇ ಹೋದ್ವಾರ ಮೋದಿ ಹೋಗಿ ಇಸ್ರೇಲ್ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ ಅವ್ರು ನಿಮ್ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ತರ ಆ ರೀತಿನಲ್ಲಿ ಮಾತಾಡಿ ಅಷ್ಟು ಕ್ಲೋಸ್ ಆಗ್ಬಿಟ್ಟಿದೆ ಇಸ್ರೇಲ್. ಸೊ ಇಂಡಿಯಾ ಇಂದ ಕೂಡ ಏನೋ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಆದ್ರೆ ಇಂಡಿಯಾ ಇರಾನ್ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಹಿಂದೆ, ಈಗ್ಲೂ ಕೂಡ ಇದೆ. ಆದ್ರೆ ಇವಾಗ ಅದಕ್ಕಿಂತ ಇದು ಇಂಪಾರ್ಟೆಂಟ್ ಆದಂಗಿದೆ, ಅಂದ್ರೆ ಇಸ್ರೇಲ್ ಜೊತೆ ಸಂಬಂಧ ಇಂಪಾರ್ಟೆಂಟ್ ಆದಂಗಿದೆ. ಸೊ ಈ ತರ ಒಂದು ಪರಿಸ್ಥಿತಿನಲ್ಲಿ ಅವರು ಅಮೆರಿಕ, ಟ್ರಂಪ್ ಏನ್ ಮಾಡ್ತಾರೋ ಅದೇ ವೇದವಾಕ್ಯ ಅಂತಾರಲ್ಲ, ಆ ತರ ಒಂದು ಸಿಚುವೇಶನ್ ಆಗಿದೆ ಇವಾಗ. ಓಕೆ ದಕ್ಷಿಣಮೂರ್ತಿ, ಈಗ ನೀವೀಗ ಸ್ವಲ್ಪ ವಿಷಯ ಹೇಳಿದ್ರಿ. ಈಗ ಯಾವ ರೀತಿ ಅಂದ್ರೆ ಸಾಮಾನ್ಯವಾಗಿ ಇಂಥ ಸಂದರ್ಭಗಳು, ಈ ಯುದ್ಧ ಮತ್ತು ಇನ್ನಂತೆ ಪರಿಸ್ಥಿತಿಗಳು ಬಂದಾಗ ಈ ಹಿಂದೆ ಏನಾಗೋದು ಅಂದ್ರೆ ಮಿತ್ರ ರಾಷ್ಟ್ರಗಳು ಅನ್ನೋ ಒಂದು ಕಾನ್ಸೆಪ್ಟ್ ಇರೋದು. ಕೆಲವು ರಾಷ್ಟ್ರಗಳೇ ಅದರದ್ದೇ ಆದ ಮಿತ್ರ ರಾಷ್ಟ್ರಗಳಿರೋದು. ಅವರ ಆಂತರಿಕ ಕ್ಷೋಭೆಗಳಲ್ಲಿ ಬಾಹ್ಯವಾಗಿರುವ ಯಾವ್ದಾದ್ರು ಹೊರಗಿನಿಂದ ಎಕ್ಸ್ಟರ್ನಲ್ ಯಾವ್ದಾದ್ರು ದಾಳಿ ಆದಾಗಲೂ ಮಿತ್ರ ರಾಷ್ಟ್ರಗಳು ಅವರ ಸಪೋರ್ಟಿಗೆ ಬಂದಿರೋದು. ಯೂಶಲಿಗೆ ನಾವು ಮೇಲ್ನೋಟಕ್ಕೆ ನೋಡೋದಾದ್ರೆ ನಮಗೆ ಇರಾನ್ಗೆ ಚೀನಾ, ರಷ್ಯಾ ಇವರೆಲ್ಲ ಮಿತ್ರ ರಾಷ್ಟ್ರಗಳ ತರ ನಮಗೆ ಇದುವರೆಗೆ ಕಾಣಿಸ್ತಾ ಇತ್ತು. ಬಟ್ ನಿನ್ನೆ ಕೆಲವು ದಿನಗಳಿಂದ ನಾವು ನೋಡುವ ಪರಿಸ್ಥಿತಿಯಲ್ಲಿ ಆ ಮಿತ್ರ ರಾಷ್ಟ್ರಗಳು ಕೂಡ ಕೈಕಟ್ಟಿ ಮೌನವಾಗಿ ಕೂತಿದೆ. ಏನು, ಯಾಕೆ ಈ ರೀತಿ ಆಗ್ತಿದೆ ಮತ್ತು ಇದಕ್ಕೆ ಮೂಲ ಕಾರಣ ಏನಿರಬಹುದು? ಅಂದ್ರೆ ರಷ್ಯಾ ತಗೊಳ್ಳೋಣ. ರಷ್ಯಾ ಇರಾನ್ ತುಂಬಾ ಕ್ಲೋಸ್ ರಿಲೇಶನ್ಶಿಪ್. ಆದ್ರೆ ರಷ್ಯಾ ಇವತ್ತು ಅವ್ರದೇ ಯುದ್ಧದಲ್ಲಿ ಮುಳುಗಿದ್ದಾರೆ. ಅವ್ರದ್ದು ಇರಾನ್ದು ಯುದ್ಧ ನಡೀತಾ ಇದೆ, ಅದ್ರಲ್ಲಿ ಅವ್ರು ಮುಳುಗ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಬೇರೆ ದೇಶ, ಅವ್ರ ಮಿತ್ರ ದೇಶ ಇದ್ರು ಕೂಡ ಅಲ್ಲಿ ಆ ಕಡೆ ಈ ಕಡೆ ನೋಡಕ್ ಅವ್ರಿಗೆ ಟೈಮ್ ಇಲ್ಲ, ಮತ್ತೆ ಅಷ್ಟು ಅವ್ರಿಗೆ ಎಬಿಲಿಟಿನೂ ಇಲ್ಲ ಇವತ್ತಿನ ಸ್ಥಿತಿನಲ್ಲಿ ರಷ್ಯಾಗೆ.
ಚೈನಾದು ಏನಂದ್ರೆ ಚೈನಾದ ಒಂದು ವಿಚಿತ್ರವಾದ ಒಂದು ಪರಿಸ್ಥಿತಿ. ಚೈನಾ ಇವಾಗಿರೋ ಪ್ರಪಂಚದಲ್ಲಿ ಅಮೆರಿಕನ ಎದುರಿಸೋ ಶಕ್ತಿ ಬರೀ ಚೈನಾಗ್ ಮಾತ್ರ ಇರೋದು, ಬೇರೆ ಯಾವ ದೇಶಕ್ಕೂ ಇಲ್ಲ. ಅಂಡ್ ನೀವು ಇದು IT ನಲ್ಲಿ ನೋಡ್ಬೋದು, ಅಂದ್ರೆ ಇಂಟರ್ನೆಟ್ ಟೆಕ್ನಾಲಜಿನಲ್ಲಿ ನೋಡ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ನೋಡ್ಬೋದು, ಇಲ್ಲದಿದ್ರೆ ಅವ್ರ ಇಕನಾಮಿಕ್ ಸಿಚುವೇಶನ್ ನೋಡ್ಬೋದು. ಚೈನಾ ಅಮೆರಿಕನ ಎದುರಿಸಿ ಬಹಳ ಡಿಸಿಷನ್ ತಗೊಂಡಿದ್ದಾರೆ. ಆದ್ರೆ ಚೈನಾನಲ್ಲಿ ಇರೋ ಅವ್ರದ್ದು ಮೈಂಡ್ ಸೆಟ್, ಅಂದ್ರೆ ಅವರು ಫಿಲಾಸಫಿ ಏನಂದ್ರೆ, ಅವರು ಮಿಲಿಟರಿಲಿ ಅವ್ರು ಬೇರೆ ದೇಶನ ಯಾವತ್ತು ಓಪನ್ ಆಗೋಗಿ ಹೆಲ್ಪ್ ಮಾಡಿಲ್ಲ. ಒಂದೇ ಒಂದ್ ದೇಶನ ಅವ್ರು ಹೆಲ್ಪ್ ಮಾಡಿರ್ಬೋದು, ಅದು ಪಾಕಿಸ್ತಾನ ಮತ್ತೆ ಇಂಡಿಯಾ ಆಪರೇಷನ್ ಸಿಂಧೂರ್ ಆದಾಗ ಹೋದ ವರ್ಷ ಚೈನಾದ ತುಂಬಾ ಅವ್ರದ್ದು ಹೆಲ್ಪ್ ಇತ್ತು. ಚೈನಾ ತುಂಬಾ ಹೆಲ್ಪ್ ಮಾಡಿದ್ರು ಪಾಕಿಸ್ತಾನ. ಯಾಕಂದ್ರೆ ಪಾಕಿಸ್ತಾನ ಹತ್ರ ಇರೋ ಯುದ್ಧ ಇದು ಏರ್ ಕ್ರಾಫ್ಟ್ ಮತ್ತೆ ಇದು ಬೇರೆ ಲೇಟೆಸ್ಟ್ ಟೆಕ್ನಾಲಜಿ ಇದೆಯಲ್ಲ, ಅದೆಲ್ಲ ಚೈನೀಸ್ ಟೆಕ್ನಾಲಜಿ. ಸೊ ಚೈನಾ ಅಡ್ವೈಸರ್ಸ್ ನ ಕಳಿಸಿ, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ನ ಕಳಿಸಿ ಅವ್ರು ಹೆಲ್ಪ್ ಮಾಡಿದ್ರು ಪಾಕಿಸ್ತಾನ. ಬಟ್ ಇವತ್ತಿನ ಸ್ಥಿತಿನಲ್ಲಿ ಇರಾನ್ ನೀವು ತಗೊಂಡ್ರೆ, ಇರಾನ್ಗೂ ಚೈನಾಗೂ ಕೂಡ ಒಳ್ಳೆ ಸಂಬಂಧ ಇದೆ. ಬಟ್ ಆದ್ರೆ ಚೈನಾ ಇದ್ರಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ, ಚೈನಾ ಅಮೆರಿಕ ಅವ್ರು ಒಂಥರ ಎದುರಿಸಿ ಮಾತಾಡಿದ್ರು ಕೂಡ ಚೈನಾಗೂ ಅಮೆರಿಕಾಗೂ ತುಂಬಾ ಒಳ್ಳೆ ಸಂಬಂಧನೂ ಇದೆ. ಅಂದ್ರೆ ಅವರು ಟ್ರೇಡ್ ಮತ್ತೆ ಇಕನಾಮಿಕ್ ಇಶ್ಯೂಸ್ ಅಲ್ಲಿ ಅವರು ಒಟ್ಟಿಗೆ ಕೆಲಸ ಮಾಡ್ತಾರೆ. ಸೊ ಒಂದು ಚೈನಾಗೆ ಫುಲ್ ಫ್ಲೆಜ್ ಅವರು ಇರಾನ್ಗೆ ಸಪೋರ್ಟ್ ಮಾಡಿದ್ರೆ ಅವ್ರ ಮೇಲೆ ಪರಿಣಾಮ ಬೀಳ್ಬೋದು ಅಂತ ಅವರು ಮುಂದ್ ಬರ್ತಾ ಇಲ್ಲ. ಸೊ ಮತ್ತೆ ಈ ನಮ್ಮ ಮಧ್ಯಪ್ರಾಚ್ಯದಲ್ಲಿ ಬೇರೆ ದೇಶಗಳು ಇದೆಯಲ್ಲ, ಬೇರೆ ದೇಶಗಳಿಗೂ ಇರಾನ್ಗೂ ಬಹಳ ಒಂಥರ ಬ್ರೇಕ್. ಅವ್ರ ರಿಲೇಶನ್ಶಿಪ್ ಕೂಡ ಅಷ್ಟು ಒಳ್ಳೆ ರಿಲೇಶನ್ಶಿಪ್ ಇಲ್ಲ. ಯಾಕಂದ್ರೆ ಅಂದ್ರೆ ಬಹಳ ವರ್ಷದಿಂದ ಇರಾನ್ನ ಅವರು ಒಂದು ರೀತಿನಲ್ಲಿ ಟ್ರಸ್ಟ್ ಮಾಡಲ್ಲ ಅವರು. ಅಂದ್ರೆ ಅವ್ರಿಗೆ ನಂಬೋದಿಲ್ಲ ಅವರು. ಅಂದ್ರೆ ಅವ್ರದ್ದು ಅರಬ್ ಕಂಟ್ರೀಸ್, ಅವರು ಮುಸ್ಲಿಮ್ಸ್ ಆಗಿರ್ಬೋದು, ಇವರು ಮುಸ್ಲಿಂ ಕಂಟ್ರಿನೋ ಅವರು ಮುಸ್ಲಿಂ ಕಂಟ್ರಿ, ಅವ್ರಾದ್ರೆ ಅರಬ್ಸು, ಇರಾನ್ ಪರ್ಷಿಯನ್, ಅಂದ್ರೆ ಅವ್ರು ಮಾತಾಡೋ ಲ್ಯಾಂಗ್ವೇಜು ಮತ್ತೆ ಅವ್ರ ಕಲ್ಚರ್ ಎಲ್ಲ ಬೇರೆ. ಆದ್ರೆ ಮತ್ತೆ ಅವರು ಇರಾನ್ ವೆರಿ ಸ್ಟ್ರಾಂಗ್ಲಿ ಶಿಯಾ ಡಾಮಿನೇಟೆಡ್ ಕಂಟ್ರಿ, ಅಂದ್ರೆ ಶಿಯಾ ಕಂಟ್ರಿ ಅದು ಮೇನ್ಲಿ. ಬಟ್ ಈ ಸೌದಿ ಅರೇಬಿಯಾ ಮತ್ತೆ ಬೇರೆ ಗಲ್ಫ್ ಕಂಟ್ರೀಸ್ ನೀವು ತಗೊಂಡ್ರೆ, ಕತಾರ್ ಮತ್ತೆ ಈಜಿಪ್ಟ್ ಎಲ್ಲ ತಗೊಂಡ್ರೆ, ಅವರು ದೇ ಆರ್ ಸ್ಟ್ರಾಂಗ್ಲಿ, ಇರಾಕ್ ಅವರೆಲ್ಲ ತಗೊಂಡ್ರೆ ದೇ ಆರ್ ಸ್ಟ್ರಾಂಗ್ಲಿ ಸುನ್ನಿ ಕಂಟ್ರಿ. ಸೊ ಆ ಸುನ್ನಿ ಶಿಯಾ ಪ್ರಾಬ್ಲಮ್ ಇದೆ ಅವರಲ್ಲಿ. ಸೊ ಈ ತರ ಒಂದು ಅವರಲ್ಲೇ ಇರೋ ಡಿಫ್ರೆನ್ಸಸ್ ಇಂದ ಇರಾನ್ಗೆ ಏನಾಗಿದೆ, ಇವತ್ತು ಯಾರು ಅವ್ರಿಗೆ ಹೆಲ್ಪ್ ಮಾಡೋ ಸ್ಥಿತಿನಲ್ಲಿ ಇಲ್ಲ. ಒಂದ್ ರೀತಿಯಲ್ಲಿ ಅದಕ್ಕೆ ಇರಾನ್ ಮತ್ತೆ ಹೇಳ್ತಾ ಇದೆ, ನಾವು ಬೇರೆ ದೇಶಗಳಿಗೆ ನಾವು ಮಿಸೈಲ್ಸ್ ನಾವು ಟಾರ್ಗೆಟ್ ಮಾಡಿದಾಗ ನಾವು ಅಮೆರಿಕನ್ ಬೇಸಸ್ ಮೇಲೆ ನಾವು ಡೈರೆಕ್ಟ್ ಮಾಡ್ತಿರೋದು. ನಮ್ಗೂ ಬೇರೆ ದೇಶಗಳಿಗೆ, ನಮ್ಮ ಪಕ್ಕದಲ್ಲಿರೋ ಬೇರೆ ದೇಶಗಳಿಗೂ ನಮಗೂ ಏನೋ ಇದ್ರಲ್ಲಿ ಏನೋ ಸಂಬಂಧ ಇಲ್ಲ, ನಾವು ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಂಡಿದೀವಿ ಅಂತ ಆ ತರದ್ದು ಹೇಳ್ತಿದ್ದಾರೆ. ಬಟ್ ಬೇರೆ ಜಾಸ್ತಿ. ಸೊ ಏನಂದ್ರೆ ಇವಾಗ ಕೊನೆಯಲ್ಲಿ ಇರಾನ್ ನ ಸಪೋರ್ಟ್ ಮಾಡೋದು, ಹೆಲ್ಪ್ ಮಾಡೋದು ಯಾರು ಇಲ್ಲ. ಅವರು ಒಂಟಾಗಿ ನಿಂತು ಬಿಟ್ಟಿದ್ದಾರೆ ಪ್ರಪಂಚದಲ್ಲಿ. ಇವತ್ತು ಇರಾನ್ ಬೇರೆ ಯಾರು ಅವ್ರನ್ನ ಹೆಲ್ಪ್ ಮಾಡೋ ಸ್ಥಿತಿನಲ್ಲಿ ಇಲ್ಲ. ಈಗ ದಕ್ಷಿಣಾಮೂರ್ತಿ ಅವರಿಗೆ ಭಾರತದ ವಿಚಾರಕ್ಕೆ ಬಂದ್ರೆ, ಭಾರತಕ್ಕೆ ನೀವಾಗ್ಲೂ ಹೇಳಿದ್ರಿ ಒಂದ್ಸಾರಿ, ಇರಾನ್ ಹಳೆಯ ಮಿತ್ರ, ಹಳೆಯ ಗೆಳೆಯ, ಬಹಳ ವರ್ಷಗಳಿಂದ ತೈಲ ಸಂಬಂಧ ಇತ್ತು. ನಮ್ದು ಚಾಬಹಾರ ಬಂದರು ಪೋರ್ಟ್ ಕೂಡ ಇದೆ ಅಲ್ಲಿ. ಸೊ ಈ ಒಂದು ಅಂದ್ರೆ ಭಾರತದ, ಯಾಕಂದ್ರೆ ಈಗ 2000 ಬಂದ ಮೇಲೆ, ಅಂದ್ರೆ ಬಿಜೆಪಿ ಸರ್ಕಾರ ಏನು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಏನ್ ಮಾಡ್ತಾ ಇದಾರೆ ಅಂದ್ರೆ, ಅವರು ಅನಗತ್ಯ, ನಮಗೆ ಇಸ್ರೇಲಿನಿಂದ ಎಷ್ಟು ನೆರವು ಇದೆಯೋ ಅದು ಇದು ಬೇರೆ ಪ್ರಶ್ನೆ, ಅಮೆರಿಕಗೆ ಗೆಳೆತನ ಅನ್ನೋ ಕಾರಣಕ್ಕೆ ಇಸ್ರೇಲ್ ಅನ್ನು ಕೂಡ ಒಲಿಸಿಕೊಳ್ಳುವಂತ ಮತ್ತೆ ಅವ್ರು ಓಲೈಸುವಂತ ಒಂದು ಪ್ರಯತ್ನ ನಮ್ಮ ದೇಶದಿಂದ ನಡೀತಾ ಇದೆ. ಅದ್ರಲ್ಲಿ ಎಷ್ಟು ಲಾಭ ನಷ್ಟದ ಲೆಕ್ಕಾಚಾರ ಕರೆಕ್ಟ್ ಆಗಿ ಯಾರಿಗೂ ಇದ್ದಂಗಿಲ್ಲ. ಬಟ್ ಸ್ಟಿಲ್ ಹಳೆಯ ಮಿತ್ರನನ್ನು ಕೈಬಿಟ್ಟು ಅಮೆರಿಕದ ಒತ್ತಡಕ್ಕೆ ಬಲಿಬಿದ್ದು, ಅಥವಾ ಇಸ್ರೇಲ್ನ ಒತ್ತಡಕ್ಕೆ ಬಲಿಬಿದ್ದು ಒಂದು ಹಳೆಯ ಮಿತ್ರನನ್ನು ಕೈ ಬಿಡುವುದು ಎಷ್ಟು ಸರಿ, ಮತ್ತು ಭವಿಷ್ಯದಲ್ಲಿ ಭಾರತಕ್ಕೆ ಇದರಿಂದ ಆಗುವ ಪರಿಣಾಮಗಳೇನು ಸರ್? ಈಗ ಇದು ಈ ಪರಿಸ್ಥಿತಿ ಇರೋದು ತುಂಬಾ ಒಂಥರ ಇಂಡಿಯಾಗೆ, ಭಾರತಕ್ಕೆ ಒಂಥರ ಅದು ಏನಂತೀರ ಕನ್ಫ್ಯೂಷನ್ ಅವ್ರ ಡಿಲೆಮಾ ಅಂತ ನಾವ್ ಹೇಳ್ಬೋದು. ಮತ್ತೆ ಭಾರತ ಅಂತ ನೀವು ತಗೊಂಡ್ರೆ, ನಮ್ ಭಾರತದ ದೇಶದ ಒಳಗೆ ನಾವು ಎಲ್ಲರೂ ಒಂಥರ ಭಾರತ ಪ್ರಪಂಚದಲ್ಲೇ ತುಂಬಾ ಇಂಪಾರ್ಟೆಂಟ್, ದೊಡ್ಡ ಬಿಗ್ ಪವರ್ಫುಲ್ ಅಂತ ನಾವು ಅನ್ಕೋಬಹುದು. ಆದ್ರೆ ಅದ ಆಕ್ಚುಯಲ್ ಪರಿಸ್ಥಿತಿ ಏನಂದ್ರೆ, ನೀವು ಪ್ರಪಂಚನ ನೋಡಿದ್ರೆ ಭಾರತದ ಸ್ಟ್ರೆಂತ್ ಒಂಥರ ಮಿಡ್ ಲೆವೆಲ್ ಅಂತ ಹೇಳ್ಬೋದು. ಕಡಿಮೆನೂ ಇಲ್ಲ, ತುಂಬಾ ಜಾಸ್ತಿನೂ ಇಲ್ಲ. ಸೊ ಭಾರತಕ್ಕೆ ಅಮೆರಿಕನ ಎದುರಿಸಿ ನಿಲ್ಲಕ್ಕೆ ಆ ತರದ ಅಷ್ಟು ಅವ್ರಿಗೆ ಶಕ್ತಿ ಇಲ್ಲ. ಸೊ
ಟ್ರಂಪ್ ತುಂಬಾ ಇಂಡಿಯಾ ಮೇಲೆ ಪ್ರೆಷರ್ ಹಾಕಿ, ಮೋದಿ ಗವರ್ಮೆಂಟ್ ಮೇಲೆ ತುಂಬಾ ಪ್ರೆಷರ್ ಹಾಕಿ ಇರಾನ್ ಜೊತೆ ಸಂಬಂಧ ಇಟ್ಕೋಬಾರದು ಅಂತ ಹೇಳಿದಾಗ ಭಾರತಕ್ಕೆ ಬೇರೆ ಏನು ದಾರಿ ಕಾಣಿಸ್ಲಿಲ್ಲ ಅವ್ರಿಗೆ. ಸೊ ಮೋದಿ ಅವರು ಅವ್ರನ್ನ ಎದುರಿಸಿ ನಿಂತಿ, ನಾವು ಇರಾನ್ ನಮ್ಮ ಫ್ರೆಂಡ್, ನಾವು ಅವ್ರ ಜೊತೆನೆ ಸಂಬಂಧ ನಾವು ಕಂಟಿನ್ಯೂ ಮಾಡ್ತೀವಂತ ಹೇಳೋ ಪರಿಸ್ಥಿತಿನಲ್ಲಿ ಇಲ್ಲ. ಸೊ ಆ ಚಾಬಹಾರ್ ಪೋರ್ಟ್ ಫಾರ್ ಇನ್ಸ್ಟೆನ್ಸ್, ಚಾಬಹಾರ್ ಪೋರ್ಟ್ ಇರಾನ್ಗಿಂತ ಇಂಡಿಯಾಗೆ ತುಂಬಾ ಇಂಪಾರ್ಟೆಂಟ್. ಅದು ಇಂಡಿಯಾಗೆ ಎಕ್ಸ್ಪೋರ್ಟ್ ಮಾಡಿದಾಗ ಕಮಾಡಿಟೀಸ್ ಅಫ್ಘಾನಿಸ್ತಾನ್ಗೆ ಅಂತ ಇಟ್ಕೊಳ್ಳಿ, ಬೇರೆ ಕಡೆ ಅದನ್ನ ಪಾಕಿಸ್ತಾನ ನಾವು ಅವಾಯ್ಡ್ ಮಾಡಿ ಡೈರೆಕ್ಟ್ ಆಗಿ ಚಾಬಹಾರ್ ಪೋರ್ಟ್ ಯೂಸ್ ಮಾಡ್ಬೋದು. ಸೊ ಆ ಚಾಬಹಾರ್ ಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಇಂಡಿಯಾಗೆ. ಆದ್ರೆ ಮತ್ತೆ ಇರಾನ್ಗೂ ಇಟ್ ವಿಲ್ ಹೆಲ್ಪ್, ಯಾಕಂದ್ರೆ ಅವ್ರಿಗೂ ದುಡ್ಡು ಬರುತ್ತೆ, ಮತ್ತೆ ಇಕನಾಮಿಕ್ಲಿ ಇಟ್ ಇಸ್ ಗುಡ್ ಫಾರ್ ಇರಾನ್. ಸೊ ಆದ್ರೂ ಕೂಡ ನಮ್ಮ ಇಂಟ್ರೆಸ್ಟ್ ಇದ್ರು ಕೂಡ ಅಮೆರಿಕ ಅವರು ಟ್ರಂಪ್ ಹೇಳಿರೋದ್ರಿಂದ ಅದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಫಾರ್ ತಕ್ಷಣಕ್ಕೆ ಪರ್ಮನೆಂಟ್ ಆಗೋ ಗೊತ್ತಿಲ್ಲ, ಬಟ್ ಆಸ್ ಆಫ್ ನೌ ಆ ವರ್ಕ್ ಹ್ಯಾಸ್ ಸ್ಟಾಪ್ಡ್. ಅದೇನು ಮುಂದುವರಿತಾ ಇಲ್ಲ. ಎರಡನೇದು, ಇರಾನ್ ಇಂದ ಆಯಿಲ್ ಅಂದ್ರೆ ಪೆಟ್ರೋಲ್, ತುಂಬಾ ಕ್ರೂಡ್ ಆಯಿಲ್ ಅಂತ ಹೇಳ್ತಾರಲ್ಲ, ಅದು ಬಹಳ ಇಂಪೋರ್ಟ್ ಮಾಡ್ತಾ ಇತ್ತು ಇಂಡಿಯಾ. ಬಟ್ ಅದನ್ನೂ ಕಡಿಮೆ ಮಾಡಿದೆ, ಯಾಕಂದ್ರೆ ಅಮೆರಿಕ ಇಂಡಿಯಾ ಮೇಲೆ ದಬಾಳಿಕೆ ಹಾಕಿ ಇಲ್ಲ ಅದನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ಇಂಡಿಯಾ ಬೇರೆ ಅದನ್ನ ಎದುರಿಸಕ್ಕಾಗದೆ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಇಂಡಿಯಾ ಏನಂದ್ರೆ ಇವತ್ತು ಪ್ರಪಂಚದಲ್ಲಿ ನೋಡಿದ್ರೆ ಇಟ್ ಈಸ್ ನೋ ಲಾಂಗರ್ ಇಂಡಿಪೆಂಡೆಂಟ್ ಡಿಸಿಷನ್ ಮೇಕಿಂಗ್ ಅಲ್ಲಿ ಇಂಡಿಪೆಂಡೆಂಟ್ ಆಗಿ ಕಾಣಿಸ್ತಾ ಇಲ್ಲ ಅವರು. ಅಂದ್ರೆ ಅಮೆರಿಕಾಗೆ ಏನ್ ಬೇಕಾಗಿದೆಯೋ, ಯಾವ ತರದ ರೀತಿಯಲ್ಲಿ ನಡ್ಕೋಬೇಕೋ ಆ ತರದೇ ಇಂಡಿಯಾ ನಡ್ಕೋತಾ ಇದ್ದಾರೆ. ಅದಕ್ಕೋಸ್ಕರ ಅದು ಒಂದ್ ಕಾರಣ, ಇಂಡಿಯಾ ಇಸ್ರೇಲ್ ಇಷ್ಟು ಕ್ಲೋಸ್ ಆಗಿರೋ ಕಾರಣ ಅದು. ಯಾಕಂದ್ರೆ ಅಮೆರಿಕ ಇಂದ ಬರೋ ಪ್ರೆಷರ್, ಟ್ರಂಪ್ ಇಂದ ಬರೋ ಪ್ರೆಷರ್ ಇಂಡಿಯಾನ ಇಸ್ರೇಲ್ ಕಡೆ ತುಂಬಾ ಇನ್ನ ಕ್ಲೋಸ್ ಆಗಿದೆ. ಬಟ್ ಅದರದ್ದು ಪರಿಣಾಮ ಬೇರೆ, ಅದು ಇನ್ನೂ ಅದು ಬೇರೆ ಮಾತುಕತೆನಲ್ಲಿ ವಿ ಕ್ಯಾನ್ ಡಿಸ್ಕಸ್ ದಟ್. ಓಕೆ, ಈಗ ಅದು ಮತ್ತೆ ಅದಕ್ಕೆ ಮುಂದುವರೆದ ಪ್ರಶ್ನೆ ಕೇಳ್ತೀನಿ. ಯಾಕಂದ್ರೆ ಸ್ವತಂತ್ರ ಭಾರತದಲ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್ ಭಾರತ ಬಹಳ ಈಗಿನ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ಆದ್ರೂ ಕೂಡ ಭಾರತ ಅಲಿಪ್ತ ನೀತಿ ಅಂತ ಬಹಳ ತಟಸ್ಥ ಒಂದು ವಿದೇಶಾಂಗ ನೀತಿಯನ್ನು ಹೊಂದಿದ್ದಂತ ದೇಶ. ಅಂದ್ರೆ ಇಂಥ ಸಂದರ್ಭಗಳಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲರ ಜೊತೆ ಚೆನ್ನಾಗಿ ಇದ್ದೇವೆ, ನಮಗೆ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಭಾರತ ಬಹಳ ವರ್ಷಗಳ ತರ ವರ್ತಿಸಿತ್ತು ಕೂಡ. ಆದ್ರೆ ಈ ಏನು ಇರಾನ್ ಮೇಲೆ ದಾಳಿ ಮಾಡುವ ಮೊದಲು 2 ದಿನ ಮೊದಲು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ ಸಂಸತ್ತಲ್ಲಿ ಹೋಗಿ ಮಾತನಾಡ್ಕೊಂಡು ಬಂದಿದ್ದಾರೆ. ಇದು ಕೂಡ ಈಗ ಚರ್ಚೆಯ ವಿಷಯ ಆಗಿದೆ. ಯಾಕಂದ್ರೆ ಅವರಿಂದ ಏನು ಪರಿಣಾಮ ಆಗಿದೆ ಅನ್ನೋ ಬೇರೆ ವಿಷಯ, ಅದು ಇವರು ಹೋಗಿದ್ದಕ್ಕೂ ಅದಕ್ಕೂ ಸಂಬಂಧ ಇದು ಇನ್ನೊಂದು ಬೇರೆ. ಆದ್ರೆ ಈಗ ನಾವು ನೋಡಿದಂಗೆ ಈಗ ಜಾಗತಿಕವಾಗಿ ಅಂದ್ರೆ ಭಾರತದ ಒಳಗೆ ಆದ್ರೂ ಆಂತರಿಕವಾಗಿ ಅದರ ಬಗ್ಗೆ ಜೋರು ಚರ್ಚೆ ನಡೀತಿದೆ. ಈ ಒಂದು ಅಲಿಪ್ತ ನೀತಿ ಇದ್ದಂತ ಭಾರತ ಇಂಥ ಒಂದು ಸಂಘರ್ಷಯುತವಾದ ಒಂದು ದೇಶಕ್ಕೆ ಪದೇ ಪದೇ ಭೇಟಿ ಕೊಟ್ಟು ಅಲ್ಲಿನ ಸಂಸತ್ತಲ್ಲಿ ಮಾತನಾಡುವಂತದ್ದು ಈಗ ಭಾರತದ ಇಮೇಜ್ ಅನ್ನು ಯಾವ ರೀತಿ ಬದಲಿಸುತ್ತದೆ ದಕ್ಷಿಣಾಮೂರ್ತಿ ಅವರದು? ಇದನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡ್ಬೋದು. ಇವಾಗ ನೀವು ಭಾರತನ ತಗೊಂಡ್ರೆ ಒಂದು ಕಾಮನ್ ಫ್ಯಾಕ್ಟರ್ ಏನಂದ್ರೆ, ಇವಾಗ ಅಮೆರಿಕ ತಗೊಂಡ್ರೆ, ಮತ್ತೆ ಇಸ್ರೇಲ್, ಮತ್ತೆ ಇಂಡಿಯಾ, ಭಾರತ ತಗೊಂಡ್ರೆ, ಈ ಮೂರನ್ನ ತಗೊಂಡ್ರೆ ಈ 3 ಗವರ್ಮೆಂಟ್ ಕೂಡ ಅವರು ಒಂಥರ ಈ ಆಂಟಿ ಇಸ್ಲಾಂ ಒಂದು ಲೈನ್ ತಗೊಳ್ಳೋ ಕಂಟ್ರೀಸ್. ಇವಾಗ ನೀವು ಇಸ್ರೇಲ್ ನ ತಗೊಂಡ್ರೆ ಅವರು ಪ್ಯಾಲೆಸ್ಟೈನಿಯನ್ ವಿರುದ್ಧ ದೇ ಆರ್ ಫೈಟಿಂಗ್. ಸೊ ಅದು ಒಂಥರ ಆಂಟಿ ಇಸ್ಲಾಂ ಆಯ್ತು. ಮತ್ತೆ ಅಮೆರಿಕನ ತಗೊಂಡ್ರೆ ವರ್ಲ್ಡ್ ಟ್ರೇಡ್ ಸೆಂಟರ್ ಇದೆಲ್ಲ ಆಯ್ತು, ಅಟ್ಯಾಕ್ ಆಯ್ತು. ಅದಾದ್ಮೇಲೆ ಅವ್ರು ಒಂಥರ ಮುಸ್ಲಿಮರ ಒಂಥರ ಅಪೋಸ್ ಮಾಡಿ ಅವರು ಪೊಸಿಷನ್ ತಗೋತಾ ಇದಾರೆ ಲಾಸ್ಟ್ ಒಂದು 25 ವರ್ಷದಿಂದ. ನೀವು ಭಾರತ ತಗೊಂಡ್ರೆ ಈ ಗವರ್ಮೆಂಟ್ ಬಂದ್ಮೇಲೆ, ಪರ್ಟಿಕ್ಯುಲರ್ಲಿ ಈ ಬಿಜೆಪಿ ಗವರ್ಮೆಂಟ್ ಬಂದ್ಮೇಲೆ ಅವರು ತುಂಬಾ ಒಂಥರ ಹಿಂದುತ್ವ ಮತ್ತೆ ಹಿಂದೂ ಫಸ್ಟ್ ಆ ತರದ ಪಾಲಿಸಿ ಇಟ್ಕೊಂಡು ಅವರು ಏನ್ ಮಾಡಿದ್ದಾರೆ, ಅವ್ರಿಗೂ ಒಂಥರ ಹೊಂದಿದೆ ಅವ್ರದ್ದು ಇಸ್ರೇಲ್ ಪಾಲಿಸಿನೂ ಅಮೆರಿಕ ಪಾಲಿಸಿನೂ ಮತ್ತೆ ಬಿಜೆಪಿ ಗವರ್ಮೆಂಟ್ ಪಾಲಿಸಿನೂ ಒಂಥರ ಹೊಂದಿದೆ. ಅದಕ್ಕೂ ಅದು ಒಂದು ಕಾರಣ ಇದೆ. ಅಂದ್ರೆ ಈ ಮೂರ್ ದೇಶನೂ ಒಂಥರ ಆಕ್ಸಿಸ್ ಅಂತ ಕರಿಬಹುದು, ಆತರ ಒಂದು ಫಾರ್ಮ್ ಆಗಿದೆ. ಅದಕ್ಕೋಸ್ಕರನೇ ಇವಾಗ ಇಸ್ರೇಲ್ ಮತ್ತೆ ಇಂಡಿಯಾ ಇವರು ಮೋದಿ ಅಲ್ಲಿ ಹೋಗಿ ಮಾತಾಡಿರೋದು ಒಂದು, ಬಟ್ ಅದ್ರ ಹಿಂದೆ ತುಂಬಾ ಕ್ಲೋಸ್ ಇದೆ ಇವತ್ತು ಇಸ್ರೇಲ್ ಮತ್ತೆ ಇಂಡಿಯಾ ರಿಲೇಶನ್ಶಿಪ್, ಎಸ್ಪೆಷಲಿ ಡಿಫೆನ್ಸ್ ಪರ್ಚೇಸಸ್. ಇಂಡಿಯಾ ಬಹಳ ಒಂದು ಕ್ಲೋಸ್ ಟು 40% ಇಂಡಿಯಾ ಅಮ್ಯುನಿಷನ್ ಈಸ್ ಕಮಿಂಗ್ ಫ್ರಮ್ ಇದು ಇಸ್ರೇಲ್. ಸೊ ಆ ತರದ್ದು ಒಂಥರ ಇನ್ಫ್ಯಾಕ್ಟ್ ಜಾಸ್ತಿನೇ ಇರ್ಬೋದು ಅನ್ಸುತ್ತೆ. ಸೊ ಈ ತರದೊಂದು ತುಂಬಾ ಆಪ್ತ ಒಂದು ಸಂಬಂಧ ಇರೋದು ಕಾರಣ ಮೋದಿ ಅಲ್ಲಿ ಹೋಗಿ ಮಾತಾಡಿರೋದು. ಮತ್ತೆ ಏನಾಗಿದೆ, ಅದು ಬರ್ತಾ 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 ಅದು ಈ ಒಂದು ಆಕ್ಸಿಸ್ ಇನ್ನ ಸ್ಟ್ರಾಂಗ್ ಆಗ್ತಾ ಇದೆ. ಮತ್ತೆ ಎರಡನೇದು ಏನಂದ್ರೆ,
ಇಂಡಿಯಾಗೆ ಈ ಒಂದು ಪಾಲಿಸಿ ವಿರುದ್ಧ ಮಾತಾಡೋದು ಈ ನಮ್ಮ ಇಸ್ಲಾಮಿಯ ದೇಶಗಳಲ್ಲಿ ಯಾರು ಇಲ್ಲ. ಯಾಕಂದ್ರೆ ಇಸ್ಲಾಂ ದೇಶಗಳಲ್ಲೇ ಅವರು ಅಮೆರಿಕ ಜೊತೆ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ನೀವು ಅಬುದಾಬಿ ತಗೋಬಹುದು, ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅವ್ರು ತಗೋಬಹುದು, ಟೇಕ್ ಈಜಿಪ್ಟ್, ಮತ್ತೆ ಯು ಕ್ಯಾನ್ ಟೇಕ್ ಬಹರೇನ್, ಯು ಕ್ಯಾನ್ ಟೇಕ್ ಸೌದಿ ಅರೇಬಿಯಾ ಕೂಡ. ಅವರು ಅಂದ್ರೆ ಇವರೆಲ್ಲರೂ ಕೂಡ ಇಸ್ಲಾಮಿಯ ದೇಶಗಳಿಗೆ ಇದ್ರೂ ಕೂಡ ಅವರು ಅಮೆರಿಕ ಜೊತೆ ಒಂದಾಗಿ ಇಷ್ಟು ಇರೋದ್ರಿಂದ ಅವರು ಇಸ್ರೇಲ್ ಜೊತೆಗೆ ಸಂಬಂಧ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಇಸ್ರೇಲ್ ಜೊತೆ ಸಂಬಂಧ ಅವರೇ ಬೆಳೆಸ್ಕೊಂಡಿದ್ದಾಗ ಇಂಡಿಯಾ ಬಗ್ಗೆ ಅವ್ರೇನ್ ಮಾತಾಡ್ತಾರೆ ಅಲ್ವಾ? ಸೊ ಅವ್ರು ಮಾತಾಡಕ್ಕಾಗಲ್ಲ ಅವರು. ಈ ಒಂದು ಇಂಪಾರ್ಟೆಂಟ್ ಕಾರಣದಿಂದ ಇಂಡಿಯಾ ಇಷ್ಟು ಕ್ಲೋಸ್ ಆಗಿರೋದು ನಿಮ್ಗೆ ಅಷ್ಟು ಕಾಣಿಸ್ತಾ ಇಲ್ಲ. ಅಂದ್ರೆ ಇಂಪಾರ್ಟೆಂಟ್ ಪ್ರೆಷರ್ ಇಂಡಿಯಾನಲ್ಲಿ ಬರೋದು ಅದ್ ಬಂದ್ ಬಿಡಿ, ಅದ್ ಬೇರೆ ರೀತಿಯಲ್ಲಿ ಅಫೆಕ್ಟ್ ಆಗುತ್ತೆ. ಆದ್ರೆ ನೀವು ಬಹಳ ಜನ ಅಂದ್ರೆ ಕೋಟ್ಯಾಂತರ ಭಾರತೀಯರು ಮಿಡ್ಲ್ ಈಸ್ಟ್ ಅಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಅರಬ್ ದೇಶಗಳಲ್ಲಿ, ಮುಸ್ಲಿಂ ದೇಶಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಅದು ಅಲ್ಲಿಂದ ಪ್ರೆಷರ್ ಬಂದಿರ್ಬೋದಾಗಿತ್ತು. ಬಟ್ ಇವತ್ತಿನ ಪರಿಸ್ಥಿತಿನಲ್ಲಿ ಅವರೇ ಇಸ್ಲಾಮಿಯ ದೇಶಗಳ ಗವರ್ಮೆಂಟ್ಸ್ ಅಷ್ಟು ಕ್ಲೋಸ್ ಆದಾಗ ಇಸ್ರೇಲ್ ಜೊತೆಗೆ ಇಂಡಿಯಾ ಬಗ್ಗೆ ಏನೋ ಮಾತಾಡಕ್ಕೆ ಯಾರಿಗೂ ಇಲ್ಲ. ಇವಾಗ ಅಪೋಸಿಷನ್ ಬಂದಿಲ್ಲ. ಸೊ ಇಂಡಿಯಾ ಹ್ಯಾಪಿಲಿ ಕಂಟಿನ್ಯೂಸ್ ವಿತ್ ಇಸ್ರೇಲ್. ಕೃಷ್ಣಮೂರ್ತಿ, ಈಗ ಇರಾನ್ ವಿಚಾರಕ್ಕೆ ಮತ್ತೆ ಬರ್ತೀನಿ. ಈಗ ಖಮೇನಿ ಅವರನ್ನ ನಿರ್ಮೂಲನೆ ಮಾಡಿ ಅವರನ್ನ ಮುಗಿಸಿದೀವಿ ಅಂತೇಳಿ ಅಮೆರಿಕ ಹೇಳ್ಕೊಳ್ತಾ ಇದೆ. ಮುಗಿಸಿದೀವಿ ಅಂದಿದ ತಕ್ಷಣ ಇರಾನ್ ಅಂದ್ರೆ ಮಧ್ಯಪ್ರಾಚ್ಯದ ದೇಶಗಳ ನಿಯಂತ್ರಣ ಅಮೆರಿಕಕ್ಕೆ ಅಥವಾ ಇಸ್ರೇಲ್ಗೆ ಸಿಗುತ್ತೋ ಅಥವಾ, ಯಾಕಂದ್ರೆ ಇರಾನಿಗೆ ಹಿಂದಿನ ಇತಿಹಾಸ ಕೂಡ ಇದೆ. ಹಿಂದೆ ಕೂಡ ಅಲ್ಲಿ ರೆವಲ್ಯೂಷನ್ ಆದಾಗ ನಂತರವೂ ಬಂದಿದ್ದು ಖಮೇನಿ ಅಂತ. ಆಕ್ಚುಲಿ ಅವರು ಸ್ವಲ್ಪ ಆರ್ಥೋಡಾಕ್ಸ್ ಮೂಲಭೂತವಾದಿ ಎನ್ನುವ ಆರೋಪ ಕೂಡ ಅವರ ಮೇಲೆ ಇದೆ. ಮತ್ತೆ ಅವರೇ ಮುಂದುವರೆದ್ರು ಇರಾನ್ ಅಲ್ಲಿ. ಈಗ ಅಲ್ಲಿ ಶಿಯಾ ಮುಸ್ಲಿಮ್ಸ್ ಇನ್ನೂ ಸ್ಟ್ರಾಂಗ್ ಆಗಿ ಇದ್ದಾರೆ. ಅದರ ಅರ್ಥ ಈಗ ಏನಾದ್ರೂ ಇವತ್ತು ಖಮೇನಿ ನಿರ್ಮೂಲನೆ ಆದ ತಕ್ಷಣ ಅದರ ನಿಯಂತ್ರಣ ಅಮೆರಿಕಕ್ಕೆ ಸಿಗುತ್ತೋ ಅಥವಾ ಇಸ್ರೇಲಿಗೆ ಸಿಗುತ್ತೋ ಅಥವಾ ಹಿಂದಿನ ತರನೇ ಮತ್ತೆ ಅವರು ಬೆಳೆದು ಬರ್ತಾರೋ? ನೀವು ಕೇಳ್ತಾ ಇರೋ ಪ್ರಶ್ನೆ ತುಂಬಾ ಒಂಥರ ಸೂಕ್ಷ್ಮವಾದ ಪ್ರಶ್ನೆ ಇದೆ. ಯಾಕಂದ್ರೆ ಇರಾನ್ ಈ ತರ ಪರಿಸ್ಥಿತಿನಲ್ಲಿ ಇರೋದು ಇದೇ ಮೊದಲನೇ ಬಾರಿ. ಅಂದ್ರೆ ಇಸ್ಲಾಂ ರೆವಲ್ಯೂಷನ್ ಆದ್ಮೇಲೆ 1979 ಅಂದ್ರೆ ಎಷ್ಟು ವರ್ಷ ಆಯ್ತು? 27 ವರ್ಷ ಆಯ್ತು. 27 ವರ್ಷದಲ್ಲಿ 47 ವರ್ಷ ಆಯ್ತು. 47 ವರ್ಷದಲ್ಲಿ 79 ಅಂದ್ರೆ 80 ಕರೆಕ್ಟ್. ಸೊ 47 ವರ್ಷದಲ್ಲಿ ಇದೇ ಮೊದಲನೇ ಬಾರಿ ಇರಾನ್ ಈ ತರ ಒಂದು ಪರಿಸ್ಥಿತಿನ ಎದುರಿಸ್ತಾ ಇರೋದು. ಅಂದ್ರೆ ಈ ತರ ಡೈರೆಕ್ಟ್ ಆಗಿ ಅವರು ಸುಪ್ರೀಂ ಲೀಡರ್ ಅಂತ ನಾವೇನ್ ಕರಿತೀವಿ ಆಯತಲ್ಲ ಖಮೇನಿನ, ಅವ್ರನ್ನ ನಿರ್ಮೂಲನೆ ಮಾಡಿ, ಮತ್ತೆ ಇನ್ನ ಅವ್ರು ಮಾತ್ರ ಅಲ್ಲ, ಡಿಫೆನ್ಸ್ ಮಿನಿಸ್ಟರು ಮತ್ತೆ ಬೇರೆ ಬೇರೆ ಇಂಪಾರ್ಟೆಂಟ್ ಒಂದು 4-5 ಜನ ಹೆಡ್ಸ್ ಲೀಡರ್ಸ್ ನ ನಿರ್ಮೂಲನೆ ಮಾಡಿ. ಸೊ ಅಂದ್ರೆ ಒಂದೇನಂದ್ರೆ ಅದೇ ಇರಾನ್ ಅಲ್ಲಿ ಖಮೇನಿ ಅಂತ ಇದಾರಲ್ಲ, ಅವರು ಡಿಕ್ಟೇಟರ್ ಅಲ್ಲ. ಅಂದ್ರೆ ಇವಾಗ ನೀವು ವೆನೆಜುಲಾ ತಗೊಂಡ್ರೆ, ವೆನೆಜುಲಾ ಕೂಡ ಇಲ್ಲ, ಇವಾಗ ನೀವು ಯಾವ್ದಾದ್ರು ಒಂದು ದೇಶ ತಗೊಂಡ್ರೆ, ಇವಾಗ ನಾರ್ತ್ ಕೊರಿಯಾ ತಗೊಳ್ಳಿ. ನಾರ್ತ್ ಕೊರಿಯಾದಲ್ಲಿ ಒಬ್ರು ಲೀಡರ್ ಇದ್ದಾರೆ. ಆ ಲೀಡರ್ ನ ನೀವು ತೆಗೆದ್ರೆ ಮಿಕ್ಕಿದ ಕೆಳಗೆ ಏನಿಲ್ಲ. ಅಂದ್ರೆ ಅದು ಅದ್ರ ಇಂಪ್ಯಾಕ್ಟ್ ತುಂಬಾ ಇರುತ್ತೆ. ಅದು ಡಿಕ್ಟೇಟರ್ ಅಂತ ಹೇಳ್ಬೋದು ನಾವು. ಇವಾಗ ಹಿಟ್ಲರ್ ಇದ್ರು ಜರ್ಮನಿಯಲ್ಲಿ, ಅವ್ರು ಹೋದಾಗ ಆದ್ಮೇಲೆ ಬೇರೆ ಯಾರು ಇಲ್ಲ ಅವ್ರ ಜಾಗಕ್ಕೆ ಅವ್ರನ್ನ ಇದ್ ಮಾಡಕ್ಕೆ. ಬಟ್ ಇರಾನ್ ಹಂಗಿಲ್ಲ. ಇರಾನ್ ಆಳ್ತಾ ಇರೋದು ಒಂದು ಕೌನ್ಸಿಲ್, ಎಲ್ಡರ್ಸ್ ಕೌನ್ಸಿಲ್ ಅಂತ ನಾವು ಕರಿತೀವಿ. ಸೊ ಈ ಕೌನ್ಸಿಲ್ ಆಲ್ರೆಡಿ ದೇ ಆರ್ ಪ್ಲಾನಿಂಗ್. ಅಂದ್ರೆ ಈ ತರದ್ದು ಆಗ್ಬೋದು ಅಂತ ಅವರು ಪ್ಲಾನ್ ಮಾಡಿ ಒಂದು 4 ಜನನ ಅವರು ನೇಮಿಸಿದ್ದಾರೆ ಆಲ್ರೆಡಿ. ಅಂದ್ರೆ ಖಮೇನಿ ಅವ್ರು ಇದ್ದಾಗ್ಲೇ ಈ ತರ ಆದ್ರೆ ಏನ್ ಮಾಡೋದು ನೆಕ್ಸ್ಟ್ ಅಂತ ಆಲ್ರೆಡಿ ಪ್ಲಾನ್ ಮಾಡಿದ್ದಾರೆ. ಸೊ ಪ್ಲಾನ್ ಮಾಡಿ ಒಂದು 4 ಜನ ಹೆಸರನ್ನ ಕೊಟ್ಟಿದ್ದಾರೆ. ಸೊ ಈ 4 ಜನ ಹೆಸರು ಇವಾಗ ಮಾತುಕತೆ ನಡೀತಾ ಇದೆ ಇರಾನ್ ಅಲ್ಲಿ. ಸೊ ಇದರಲ್ಲಿ ಒಬ್ಬರನ್ನ ಎಲೆಕ್ಟ್ ಮಾಡಿ ಅವ್ರನ್ನ ಲೀಡರ್ ಹಾಕಿ ಖಮೇನಿ ಜಾಗಕ್ಕೆ ಬರ್ತಾರೆ. ಅದ್ ಮಾತ್ರ ಇಲ್ಲ, ಫುಲ್ ಇವಾಗ ಇರಾನಿಯನ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಅಂತ ಇದೆ, IRGC ಅಂತ. ಈ IRGC ಅಂತೂ ತುಂಬಾ ಇಂಪಾರ್ಟೆಂಟ್ ಇರಾನ್ ಅಲ್ಲಿ. ಅದೇ ಇರಾನಿಯನ್ ರೆವಲ್ಯೂಷನ್ ಅವ್ರು ಕಂಟಿನ್ಯೂ ಮಾಡೋದಂದ್ರೆ ಇವ್ರ ಕೈಯಲ್ಲೇ ಇರೋದು. ಆ IRGC ದೊಡ್ಡ ವೆರಿ ಪವರ್ಫುಲ್ ಬಾಡಿ, ಫುಲ್ಲಿ ಅಂದ್ರೆ ಅದ್ರಲ್ಲಿ ಒಬ್ರು ಇಬ್ರು ಅಂತ ಇಲ್ಲ, ಆ ಫುಲ್ ಆರ್ಗನೈಸೇಷನ್ ತುಂಬಾ ಪವರ್ಫುಲ್. ಅದೇ ತರ ನೀವು ಇರಾನ್ ಅಲ್ಲಿ ನೋಡಿದ್ರೆ ಇಟ್ಸ್ ಅ ವೆರಿ ಅದರ ಸ್ಟ್ರಕ್ಚರ್, ಇರಾನ್ ಸ್ಟ್ರಕ್ಚರ್ ನೋಡಿದ್ರೆ ಅಲ್ಲಿ ನೋಡಿ ಎಲೆಕ್ಷನ್ ನಡೆಯುತ್ತೆ, ಒಂಥರದ ಡೆಮಾಕ್ರಸಿ ಕೂಡ ಇದೆ, ಮತ್ತೆ ನೀವು ಪ್ರೆಸಿಡೆಂಟು ಇದ್ದಾರೆ. ಸೊ ಪ್ರೆಸಿಡೆಂಟ್ಗೂ ಪವರ್ಸ್ ಇದೆ, ಪವರ್ಸ್ ಇಲ್ಲ ಅಂತ ಇಲ್ಲ, ಪ್ರೆಸಿಡೆಂಟ್ಗೂ ಪವರ್ಸ್ ಇದೆ.
ಈ ಡೇ ಟು ಡೇ ಫಂಕ್ಷನಿಂಗ್ ಮತ್ತೆ ಆ ತರದ್ದು ಇದಕ್ಕೆಲ್ಲ ಪ್ರೆಸಿಡೆಂಟ್ ಇಸ್ ದ ಫೈನಲ್. ಇದು ಈ ಖಮೇನಿ ಅಂತವರು ಒಂಥರ ಡೈರೆಕ್ಷನ್ ಕೊಡೋ ತರದ ಇವರು ಅಂದ್ರೆ ಆ ಶಿಯಾ ಲೀಡರ್ಸ್ ಅಂತ ನಾವು ಹೇಳ್ತೀವಲ್ವಾ, ಅವರು ದೇ ಗಿವ್ ಅ ಡೈರೆಕ್ಷನ್ ಅಷ್ಟೇ. ಅಂದ್ರೆ ಪ್ರೆಸಿಡೆಂಟ್ ಆಲ್ಸೋ ಇಸ್ ಇಂಪಾರ್ಟೆಂಟ್. ಇರಾನಲ್ಲಿ ಪ್ರೆಸಿಡೆಂಟ್ ಇದ್ದಾರೆ, ಮಿನಿಸ್ಟರ್ಸ್ ಇದ್ದಾರೆ, ದೇರ್ ಇಸ್ ಅ ಪಾರ್ಲಿಮೆಂಟ್, ಎಲ್ಲ ಇದೆ ಇರಾನ್ ಅಲ್ಲಿ. ಸೊ ಅದೊಂಥರ ಬೇರೆ ರೀತಿಯ ಡೆಮಾಕ್ರಸಿ ಕೂಡ ಹೇಳ್ಬೋದು ನಾವು. ಸೊ ಒಬ್ರನ್ನ ಖಮೇನಿನ ತೆಗೆದ್ರು ಅಂತ ಹೇಳಿ, ಇಲ್ದ್ರೆ 3-4 ಜನ ಅಂತ ತೆಗೆದ್ರು ಅಂತ ಹೇಳಿ ಅದೇನು ಇರಾನ್ ಕೊಲಾಪ್ಸ್ ಆಗಲ್ಲ. ಅವರು ಯಾಕಂದ್ರೆ ಈ ಇರಾನ್ ರೆವಲ್ಯೂಷನ್ಗೆ ಬಹಳ ಸಪೋರ್ಟ್ ಇವಾಗ ಕೂಡ ಉಳಿದಿದೆ. ಎಲ್ರು ಅಲ್ಲಿರೋ ಬಹಳ ಜನನು ಅಂದ್ರೆ ಅವ್ರಿಗೆ ಇಷ್ಟಪಡದೆ ಪ್ರೊಟೆಸ್ಟ್ ಅಜಿಟೇಷನ್ಸ್ ಎಲ್ಲ ಕೂಡ ಮಾಡಿದ್ದಾರೆ. ಆದ್ರೆ ಅದೇ ತರದ ಬಹಳ ಜನ ಸಪೋರ್ಟ್ ಅಲ್ಲೂ ಇದ್ದಾರೆ. ಸೊ ಆ ತರದ ಪರಿಸ್ಥಿತಿ ಬಂದಿಲ್ಲ. ಅಂದ್ರೆ ಇವತ್ತು ಆಗಿರೋ ಅಂದ್ರೆ ಇವ್ರನ್ನ ನಿರ್ಮೂಲನೆ ಮಾಡಿ ಅದು ಫುಲ್ ಇರಾನ್ ರೆವಲ್ಯೂಷನ್ ನಾನೇ ನಾವು ರಿವರ್ಸ್ ಮಾಡಿ ಮತ್ತೆ ಬೇರೆ ರೀತಿಯ ಒಂಥರ ಆಡಳಿತ ಬರುತ್ತೆ ಅಂತ ನಾವು ಅನ್ಕೊಳ್ಳೋದು ಇಟ್ಸ್ ಲಿಟಲ್ ಮೇ ನಾಟ್ ಹ್ಯಾಪನ್. ಈಗ ನಮ್ಮ ಚರ್ಚೆ ಮುಗಿಸುವ ಮೊದಲು ಕೊನೆಯದ ಒಂದು ಪ್ರಶ್ನೆ, ಇದು ಸ್ವಲ್ಪ ಆತಂಕಕಾರಿ, ಜಾಗತಿಕ ಆತಂಕಕಾರಿ ಪ್ರಶ್ನೆ, ನೇರ ರಿಲೇಟೆಡ್ ಟು US ಅಮೆರಿಕಕ್ಕೆ. ಟ್ರಂಪ್ ಬಂದ ಮೇಲೆ ಈ ರೀತಿಯ ಇದನ್ನ ನಾವು ಅಂತಾರಾಷ್ಟ್ರೀಯ ಮಟ್ಟ ಕೆಲವು ಕುಕೃತ್ಯ ಅಂತಾನೆ ಘೋಷಿಸಬಹುದು. ಯಾಕಂದ್ರೆ ವೆನಿಜುವೆಲಾದ ಅಧ್ಯಕ್ಷರನ್ನ ಕಿಡ್ನಾಪ್ ಮಾಡೋದಾಗ್ಲಿ, ಭಾರತ ಪಾಕಿಸ್ತಾನ ಯುದ್ಧ ಬಂದಾಗ ಪ್ರಚೋದನಕಾರಿ ಹೇಳಿಕೆ ನೀಡೋದಾಗ್ಲಿ, ಇತ್ತೀಚೆಗೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ನಡುವೆ ಏನು ಯುದ್ಧ ಅಂದ್ರೆ ಸಂಘರ್ಷ ನಡೆಯುವ ಸಂದರ್ಭದಲ್ಲಿ ಪಾಕಿಸ್ತಾನದ ಪರ ಪ್ರಚೋದನಕಾರಿ ಹೇಳಿಕೆ ನೀಡುವಂತದ್ದಾಗ್ಲಿ, ತನ್ನ ಕೆಳಗಿನ ದೇಶ ಮೆಕ್ಸಿಕೋದ ವಿಚಾರಕ್ಕೆ ಬಂದಾಗಲೂ ಅಲ್ಲಿ ತನ್ನದೇನೋ ಒಂದು ಪಿತೂರಿ ಮಾಡುವಂತದ್ದಾಗ್ಲಿ, ಇವೆಲ್ಲ ಒಂದು ಮಿತಿಮೀರಿದ ವರ್ತನೆ ಅಂತ ಜಾಗತಿಕವಾಗಿ ತೋರ್ತಾ ಇದೆ. ಇದೊಂದು ಆತಂಕಕಾರಿ ಬೆಳವಣಿಗೆ. ಇದಕ್ಕೆ ಯಾವ ಹಂತದಲ್ಲಿ ಕೊನೆ ಬೀಳ್ಬಹುದು ಅಂತ ನಾವು ನಿರೀಕ್ಷೆ ಮಾಡಬಹುದು? ನೀವು ಕೇಳ್ತಾ ಇರೋ ಪ್ರಶ್ನೆನೆ ಮೂಲ ಪ್ರಶ್ನೆ ಇವಾಗ. ಅಂದ್ರೆ ಇದಕ್ಕೆ ಅಷ್ಟು ಸುಲಭವಾಗಿ ನಾವು ಉತ್ತರ ಕೊಡಕ್ಕಾಗಲ್ಲ. ಯಾಕಂದ್ರೆ ಈ ಟ್ರಂಪ್ ಅಂತ ಇದಾರಲ್ಲ, ಡೊನಾಲ್ಡ್ ಟ್ರಂಪ್ಗೆ ಅವ್ರ ಪ್ರಪಂಚದಲ್ಲಿ ಮಾತ್ರ ಅವ್ರ ಆಡಳಿತ ಪರಿಣಾಮ ಬೀಳ್ತಾ ಇಲ್ಲ. ದೇಶದೊಳಗೂ ಅಮೆರಿಕದೊಳಗೆ ಬಹಳ ಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ ಆ ಜನರು. ಅಂದ್ರೆ ಬಹಳ ಜನಕ್ಕೆ ಕೆಲಸ ಹೋಗಿದೆ, ಬಹಳ ಜನನ ಅರೆಸ್ಟ್ ಮಾಡಿ ಅವ್ರನ್ನ ಮತ್ತೆ ಬೇರೆ ದೇಶಕ್ಕೆ ಕಳ್ಸೋದು, ಆ ತರದಾಗಿದೆ. ಅಲ್ಲಿ ಅಮೆರಿಕಾದಲ್ಲಿ ಈ ತರ ನಡೀತಾ ಇರೋದು ಅವರ ಇತಿಹಾಸದಲ್ಲಿ. ಅಂದ್ರೆ ಆಲ್ರೆಡಿ ಒಂದು 300 ವರ್ಷದ ಇತಿಹಾಸ ಇದೆ ಅವ್ರದ್ದು. ಆ 300 ವರ್ಷದ ಇತಿಹಾಸದಲ್ಲಿ ಪ್ರಾಬಬ್ಲಿ ನಾನು ಹೇಳ್ತಾ ಇರೋದು ಇದೇ ಮೊದಲನೇ ಬಾರಿ ಇಷ್ಟು ಒಂದು ತರ ಪ್ರೆಷರ್ ಅಲ್ಲಿ ಇದ್ದಾರೆ. ಇನ್ಫ್ಯಾಕ್ಟ್ ಟ್ರಂಪ್ ಬಹಳ ಜನ ಅಲ್ಲಿರೋ ಡೌಟ್ ಏನಂದ್ರೆ ಟ್ರಂಪ್ ಅವರಿರೋ ಕಾನ್ಸ್ಟಿಟ್ಯೂಷನ್ ನ ಮೀರಿ ಮತ್ತೆ ಪ್ರೆಸಿಡೆಂಟ್ ಆಗಿ ಬರೋ ಪ್ಲಾನ್ಗಳು ಮಾಡಿದ್ದಾರೆ ಅಂತ ಅದು ದೊಡ್ಡ ಮಾತಿದೆ. ಅದು ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಟ್ರಂಪ್ ಏನ್ ತೋರಿಸಿದ್ದಾರೆ ಅಂದ್ರೆ ಅವ್ರಿಗೆ ಏನ್ ಅನ್ಸತ್ತೋ ಅದ್ ನಾನ್ ಮಾಡ್ತೀನಿ, ಮಾಡಿ ತೋರಿಸ್ತೀನಿ ಅಂತ ಹೇಳಿ ಅವ್ರು ಮಾಡಿರೋದು ಕೂಡ ಸಕ್ಸಸ್ ಕೂಡ ಆಗಿದೆ. ಇದರಲ್ಲಿ ಅವ್ರು ಮಾಡಿ ಫೇಲ್ಯೂರ್ ಅಂತ ನಾವು ಯಾವ್ದು ಹೇಳಕ್ಕಾಗಲ್ಲ. ನೀವು ಅವ್ರು ಒಂದೇ ಒಂದು ಇನ್ನ ಸಕ್ಸಸ್ ಏನಾಗಿಲ್ಲ ಅಂದ್ರೆ ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧನ ನಿಲ್ಲಿಸ್ತೀನಿ ಅಂತ ಹೇಳಿರೋದು ಅದ್ ಮಾತ್ರ ಇನ್ನ ಅವರು ಅದನ್ನ ಇನ್ನ ಸಕ್ಸಸ್ ಮಾಡಿಲ್ಲ. ನೋಡಿ, ವೆನೆಜುವೆಲಾ ಯುಗೋ ಚಾವೆಸ್ ನ ಕಿಡ್ನಾಪ್ ಮಾಡಿದ್ರು, ಮತ್ತೆ ಆ ದೇಶನ ಕಂಟ್ರೋಲ್ ತಂದ್ರು, ಅವರು ನಿಯಂತ್ರಣಕ್ಕೆ ತಂದ್ರು. ಮತ್ತೆ ಇರಾನ್ ಇವಾಗ ಮಾಡಿದ್ದಾರೆ, ಇದ್ ನಾನು ಟ್ರೈ ಮಾಡ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರೋ, ಮತ್ತೆ ಬೇರೆ ಬೇರೆ ದೇಶಗಳ ಮೇಲೆ ನಾವು ಬಹಳ ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳಿ, ರೆಸಿಪ್ರೋಕಲ್ ಅದು ಟ್ಯಾರಿಫ್ ಅಂತ ಹೇಳಿ ಚೈನಾ ಮೇಲೆ ಹಾಕಿ, ಇಂಡಿಯಾ ಮೇಲೆ ಹಾಕಿ, ಮತ್ತೆ ಎಲ್ಲ ಮಾಡಿ ಯಾವ ದೇಶನೂ ಬಿಡದೆ ಅಷ್ಟು ಆ ತರದ್ದು ಯಾರು ಎಕ್ಸ್ಪೆಕ್ಟೇ ಮಾಡದೇ ಇರೋ ತರ ಅವರು ಮಾಡಿದ್ದಾರೆ. ಅಂದ್ರೆ ಅವ್ರ ದೇಶದ ಸಂವಿಧಾನ ಮೀರಿ ಅವ್ರು ಏನೇನೋ ಅವ್ರಿಗೆ ಹೆಂಗ್ ಅನ್ಸುತ್ತೋ ಹಂಗ್ ಮಾಡ್ತಾ ಇದ್ದಾರೆ. ಅದ್ ಮಾತ್ರ ಇಲ್ಲ, ಮುಂಚೆ ಅವರು ಆ ಗ್ರೀನ್ ಲ್ಯಾಂಡ್ ಅಂತ ಒಂದು ಡೆನ್ಮಾರ್ಕ್ಗೆ ಸಂಬಂಧಪಟ್ಟ ಇರೋ ಗ್ರೀನ್ ಲ್ಯಾಂಡ್ ಅಂತ ಇರೋ ಜಾಗನ ನನ್ಗೆ ಕೊಡಿ ಅಂತ ಹೇಳಿದ್ರು. ಎಲ್ರು ನಕ್ಕದ್ರು. ಫಸ್ಟ್ ಅವ್ರು ಹೇಳಿದಾಗ ಎಲ್ರು ನಕ್ಬಿಟ್ಟು ಏನೇನೋ ಹುಚ್ಚಿನ ತರ ಮಾತಾಡ್ತಿದ್ದಾನ ಅಂತ ಹೇಳಿದ್ರು. ಬಟ್ ಅವ್ರು ತೋರ್ಸೋದ್ರು ಇಲ್ಲ, ನಾನ್ ಸೀರಿಯಸ್ ಅಂತ ಹೇಳಿ ತುಂಬಾ ಥ್ರೆಟನ್ ಮಾಡಿ, ಮತ್ತೆ ಯುರೋಪ್ ದೇಶಗಳೆಲ್ಲ ಸೇರಿ ಅದ್ ಹೆಂಗೋ ಮಾಡಿ, ಇಲ್ಲ ನಾವು ಈ ತರ ಮಾಡ್ಬೇಡಿ ಅಂತ ಹೆಂಗೋ ಮಾಡಿ ಕನ್ವಿನ್ಸ್ ಮಾಡಿದ್ದಾರೆ. ಇನ್ನ ಆ ಮಾತಿನ ಮುಗ್ದಿಲ್ಲ, ಬಟ್ ತಕ್ಷಣಕ್ಕೆ ಅದು ಒಂಥರ ನಿಲ್ಸಿದ್ದಾರೆ ಹೊರತು. ಮತ್ತೆ ಕೆನಡಾ ಅಮೆರಿಕ ಜೊತೆ ಸೇರ್ಲಿ ಅಂತ ಇನ್ನೊಂದು ಒಂಥರ ಪ್ರದೇಶ ತರ ಇರ್ಲಿ ಅಂತ ಅದು ಬೇರೆ ಹೇಳಿದ್ದಾರೆ. ಸೊ
ಈ ಟ್ರಂಪ್ ಅನ್ನೋರು ಅವ್ರು ಮಾತಾಡೋದು, ಅವ್ರು ಯೋಚನೆ ಮಾಡೋದು, ಅವರಲ್ಲಿರೋ ಆಪ್ತರು ಕೂಡ ಅವ್ರಿಗೆ ಅವ್ರ ನೆಕ್ಸ್ಟ್ ನಿಮಿಷ ಅವ್ರು ಏನ್ ಹೇಳ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆ ತರದೊಂದು ಪರಿಸ್ಥಿತಿನಲ್ಲಿ ಪ್ರಪಂಚ ಇದೊಂಥರ ಏನಂತೀರ, ಅದು ವಿಚಿತ್ರವಾದ ಒಂಥರ ಪರಿಸ್ಥಿತಿನಲ್ಲಿ ಇದೆ. ನಮ್ಗೆ ಇವಾಗ 4 ವರ್ಷ ಹಿಂದೆ ಹೆಂಗೆ ಕೊರೋನಾ ಬಂದು ಪ್ರಪಂಚನ ಹಿಂಗ ಆಳ್ತೋ, ಇವತ್ತು ಕೊರೋನಾ ಆದ್ಮೇಲೆ ಟ್ರಂಪ್ ಆಳ್ತಾ ಇದೆ. ಪ್ರಿಯ ವೀಕ್ಷಕರೇ, ಇದು ನಮ್ಮ ಇವತ್ತಿನ ಚರ್ಚೆ. ದಕ್ಷಿಣಾಮೂರ್ತಿ ಅವರು ನಮಗೆ ಅತ್ಯಂತ ಸೂಕ್ಷ್ಮ ಮತ್ತು ಬಹಳ ಸರಳವಾಗಿ ಮತ್ತು ಏನು ಅಮೂಲ್ಯವಾದ ಮಾಹಿತಿಗಳನ್ನ ನಮ್ಮ ಇರಾನ್ ಮತ್ತು ಈ ಅಮೆರಿಕ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವ ಯುದ್ಧದ ಸಂದರ್ಭದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ದಕ್ಷಿಣಾಮೂರ್ತಿ ಅವರೇ, ಥ್ಯಾಂಕ್ ಯು. ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿ ಹೋಗೋಣ. ಧನ್ಯವಾದಗಳು. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.